ಸರ್ ನಮ್ಮ ಜೊತೆ ಈಗ ಶಾಸಕರಾದ ಆರಾಗ ಜ್ಞಾನೇಂದ್ರ ಅವರು ಮಾತಾಡಿಸ್ತೀನಿ ಸರ್. ಅವರಾತು ಧರಣಿ ಮಾಡ್ತಿದ್ರೆ ಒಂದು ಕಡೆ ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ಸರ್ ಯಾವ ರೀತಿ ಇರುತ್ತೆ? ಆರ್ ಬಿ ತಿಮ್ಮಾಪುರ ಅವರ ಬಗ್ಗೆ ಇವತ್ತು ಎಳೆಯಾಗಿ ಬಿಡಿಸಿ ಹೇಳಿದ್ದೀವಿ. ನಾವು ಕೇವಲ ವೇಗಾಗಿ ಒಂದು ಮಂತ್ರಿಯ ಮೇಲೆ ಆಪಾದನೆ ಮಾಡಬೇಕು, ಏನೋ ಪ್ರಚಾರ ತೊಗೊಳ್ಬೇಕು ಆ ರೀತಿ ಇಲ್ಲ. ದಾಖಲೆ ಸಹಿತ CD ಸಹಿತ ದಾಖಲೆಯನ್ನು ಇವತ್ತು ಸದನದ ಮುಂದೆ ಇಟ್ಟು ಹೋರಾಟ ಮಾಡಿದ್ದೇವೆ. ಮತ್ತು ಸರ್ಕಾರಕ್ಕೇನಾದರೂ ಆತ್ಮಗೌರವ ಇದ್ದರೆ ಸುಮಾರು ಒಂದು 5-6 ಸಾವಿರ ಕೋಟಿ ರೂಪಾಯಿಗಳ ಹಗರಣ ಎಲ್ಲ ಮೀಡಿಯಾದಲ್ಲಿ ಕಳೆದ 2-3 ತಿಂಗಳಿಂದ ಚರ್ಚೆ ಆಗ್ತಾ ಇರುವಂಥ ಹಗರಣ. ಹಾಗಾಗಿ ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ನಾವಿವತ್ತು ತೀವ್ರವಾದಂಥ ಚರ್ಚೆಯಲ್ಲಿ ಭಾಗವಹಿಸಿದ್ದೇವೆ ಮತ್ತು ಇವತ್ತು ಅಹೋರಾತ್ರಿ ಧರಣಾ ಸತ್ಯಾಗ್ರಹವನ್ನು ಕೂಡ ಮಾಡ್ತೀವಿ. ಸರ್, ಇದು 6,000 ಕೋಟಿ ಹಗರಣ, ಮತ್ತೊಂದು ಕಡೆ ಆಡಿಯೋ ಸಹ ಬಿಡುಗಡೆ ಆಗಿದೆ, ಅವ್ರ ಹೆಸರು ಉಲ್ಲೇಖ ಆಗಿದೆ, ಅವ್ರ ಮಗನ ವಿಚಾರವಾಗಿ ಉಲ್ಲೇಖ ಆಗಿದೆ. ಇಷ್ಟೆಲ್ಲ ಆರೋಪ ಮಾಡಿದರೆ ಆಡಿಯೋ ಸಹ ಬಿಡುಗಡೆ ಮಾಡಿದ್ರಿ. CM ಅವರು ಅವ್ರ ಹಿಂದೆ ಇದ್ದಾರಾ ಅಂತ, ಸಚಿವರ ಹಿಂದೆ? ಖಂಡಿತ CM ಇದ್ದಾರೆ ಸರ್. ಈ CM ಮಗ ಇದ್ದಾರೆ ಇದರಲ್ಲಿ. ಆ ಆಡಿಯೋದಲ್ಲಿ ಅದನ್ನು ಕೂಡ ಹೇಳ್ತಾರೆ, ಅವ್ರ ಮಗನ ಬಗ್ಗೆನೂ ಹೇಳ್ತಾರೆ. CM ಮಗನ ಬಗ್ಗೆನೂ ಹೇಳ್ತಾ ಇದ್ದಾರೆ. ಹಾಗೆಯೇ ಇವ್ರ ಬಗ್ಗೆ ತಿಮ್ಮಾಪುರ ಅವ್ರ ಮಗನ ಬಗ್ಗೆನೂ ಹೇಳ್ತಾ ಇದ್ದಾರೆ. ಒಟ್ಟು ಇವರೆಲ್ಲ DC ನಾಚಿಕೆಗೇಡು. ಇದು DC ಅಂಥವ್ರನ್ನ ಅರೆಸ್ಟ್ ಮಾಡಿ ಈಗ ಜೈಲೊಳಗಿದ್ದಾರೆ. ಇವತ್ತು ನಿನ್ನೆ ಏನಾದರೂ ಬೇಲ್ ಸಿಕ್ಕಿದೆಯೇನೋ ಗೊತ್ತಿಲ್ಲ. ಅನೇಕ ಅಧಿಕಾರಿಗಳು ಇವತ್ತು ಯಾರನ್ನೋ ಸಸ್ಪೆಂಡ್ ಮಾಡಿದ್ದಾರೆ. ಖಂಡಿತವಾಗೂ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು, ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗ್ಬೇಕು. ಮತ್ತು ಇಡೀ ಸರ್ಕಾರ ಎಲ್ಲ ಇಲಾಖೆಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾವೆ. ಅದರಲ್ಲೂ ಕೂಡ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂತೂ ತೀವ್ರತರವಾಗಿದೆ. ಅದು ಏನಾಗ್ತದೆ, ಕೊನೆಯಲ್ಲಿ ಅಂತಿಮವಾಗಿ ಯಾರು ಲಿಕ್ಕರ್ನ ಸ್ವೀಕಾರ ಮಾಡ್ತಾರೆ ಆ ಬಳಕೆದಾರನ ಮೇಲೆ ಬೀಳುತ್ತೆ. ನಮ್ಮ ಬಡಪಾಯಿ ಎಲ್ಲೋ ಕೂಲಿ ಮಾಡಿ ತಂದು ಒಂದು ಕ್ವಾರ್ಟರ್ ಕುಡಿಯೋನ ಮೇಲೆ ಅದರ ತಲೆ ಮೇಲೆ ಬೀಳ್ತಾ ಇದೆ. ಈ ರೀತಿ ಒಂಥರ ಸುಲಿಗೆ ಸರ್ಕಾರ, ಇದು ಸುಲಿಗೆ ಮಾಡ್ತಾ ಇದೆ. ಸರ್, ನಾಳೆ ಕೊನೆ ದಿನ ಅಧಿವೇಶನ, ಇವತ್ತು ಅಹೋರಾತ್ರಿ, ನಾಳೆ ಯಾವ ರೀತಿ ಇರುತ್ತೆ ಸರ್? ಮತ್ತು ಮುಂದಿನ ದಿನಗಳು ಈ ಒಂದು ಹೋರಾಟ ಸರ್, ಅಕಸ್ಮಾತ್ ಏನಾದರೂ ರಾಜೀನಾಮೆ ಕೊಡಲಿಲ್ಲ ಅಂದರೆ? ರಾಜೀನಾಮೆ ಕೊಡದೇ ಇದ್ದರೆ ನಾಳೆ ಎಷ್ಟೊತ್ತು ಸದನ ನಡೆಯುತ್ತೆ ಅಲ್ಲಿವರೆಗೂ ಸದನ ನಡೆಯೋಕ್ಕೆ ಬಿಡೋದಿಲ್ಲ. ನಾವು ಅಲ್ಲಿ ಧರಣಾನ ನಿಲ್ತೀವಿ, ಇವೆಲ್ಲಲ್ಲಿದ್ದು ಗಲಾಟೆ ಮಾಡ್ತೀವಿ. ಅವ್ರು ರಾಜೀನಾಮೆ ಪಡೆಯಲೇಬೇಕು ಅಂತೇಳಿ ಹೇಳಿ ನಾವು ಒತ್ತಾಯಿಸ್ತೇವೆ. ಒಂದು ವಿರೋಧ ಪಕ್ಷವಾಗಿ ನಾವು ಮಾಡುವಂಥ ಕೆಲಸ ಇದು, ನಮ್ಮ ಕರ್ತವ್ಯ, ಹೊಣೆಗಾರಿಕೆ. ಇದನ್ನು ನಿಭಾಯಿಸ್ತೇವೆ ಮತ್ತು ಜನಕ್ಕೂ ಹೋಗಿ ಹೇಳ್ತೇವೆ. ನಾವು ಈ ರೀತಿ ಆಗ್ತಾ ಇದೆ, ಇಂಥ ಒಂದು ನೀತಿಗೆಟ್ಟ ಸರ್ಕಾರ ಈ ರೀತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡ್ತಾ ಇದೆ ಅಂತ ಹೇಳುವಂಥದ್ದನ್ನ ಹೇಳ್ತೇವೆ. ಪಕ್ಷ ನಾಯಕರು ಹೇಳ್ತಾರೆ, ಅಭಿವೃದ್ಧಿ ಬಗ್ಗೆ ಮಾತಾಡಲು BJP ನಾಯಕರು ಒಂದು ಕಡೆ ಜೀರಾಮ್ಜಿನ ಡೈವರ್ಟ್ ಮಾಡೋದು, ಇದು ಡಂಬರಾಟ ಮಾಡ್ತಿದ್ದಾರೆ, ಈ ಒಂದು ಅಹೋರಾತ್ರಿ ನಾಟಕ ಮಾಡ್ತಿದ್ದಾರೆ ಅಂತ ಒಂದು ಆರೋಪ. ನೋಡ್ರಿ, ಅಭಿವೃದ್ಧಿ ಬಗ್ಗೆ ಏನು ಮಾತಾಡೋದು ಇವ್ರ ಹತ್ರ? ಜೀರೋ ಅಭಿವೃದ್ಧಿ. ಗ್ಯಾರಂಟಿಗಳನ್ನು ಕೊಡಲಿಕ್ಕೂ ದುಡ್ಡು ಅವ್ರ ಹತ್ರ ಇಲ್ಲ. ಹಾಗಾಗಿ ಏನೇನೂ ಇಲ್ಲ. ಮತ್ತು ಜಿ ಬಗ್ಗೆ ಅನವಶ್ಯಕವಾಗಿ ತಕರಾರು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಕಾಯ್ದೆ, ಅವ್ರ ಪಕ್ಷದವರು ಇದ್ದರು ಲೋಕಸಭೆಯಲ್ಲಿ, ಅದು ಸ್ವೀಕಾರ ಆಗಿದೆ. ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ಮೆಜಾರಿಟಿ ಆಧಾರದ ಮೇಲೆ ಸ್ವೀಕಾರ ಆಗಿದೆ. ಒಂದು ಒಂದು ಕಾಯ್ದೆಯನ್ನು ಬದಲಾವಣೆ ಮಾಡಿದ್ದಾರೆ. ಹೆಸರು ಯಾವುದಿಟ್ಟರೆ ಏನಾಗುತ್ತೆ? ಸರ್ಕಾರದ ಅಗತ್ಯ ಇರುವಂಥ ಹೆಸರನ್ನು ಇವತ್ತಿಟ್ಟಿದ್ದಾರೆ. ಒಂದು ಗ್ರಾಮೀಣ ಅಭಿವೃದ್ಧಿ, ಬಡವರಿಗೆ ಕೈಗೆ ಕೆಲಸ ಕೊಡುವಂಥದ್ದು. ಮತ್ತು ಆ ಯೋಜನೆಯಲ್ಲಿ ಭಾರಿ ಸಾವಿರಾರು ಕೋಟಿ ನುಂಗಿದ್ರು ಇವರೆಲ್ಲ ಕಾಂಗ್ರೆಸ್ನವರು. ಅದಕ್ಕೆ ನುಂಗುವಂಥದ್ದು ಕಮ್ಮಿ ಆಗ್ತದೆ. ಈ ಸರಿ ಸ್ಟ್ರಿಕ್ಟ್ ಮಾಡಿದ್ದಾರೆ ಅಕೌಂಟ್ ಪರ ಬಗ್ಗೆ ಮತ್ತು ಬೇರೆ ಬೇರೆ ರೀತಿಯಿಂದ ಭಾಳ ಟೈಟ್ ಮಾಡಿದ್ದಾರೆ. ಹಾಗಾಗಿ ಇವ್ರಿಗೆ ಹೊಟ್ಟೆ ಉರಿದಿದೆ. ಮತ್ತು 40% ಸರ್ಕಾರ ಕೊಡಬೇಕು, ರಾಜ್ಯ ಸರ್ಕಾರ ಕೊಡಬೇಕು. 60% ಕೊಟ್ಟರು ಕೂಡ 100 ದಿನ ಇದ್ದಿದ್ದನ್ನ 125 ದಿನ ಮಾಡಿದ್ದಾರೆ. 125 ದಿನ ಕೆಲಸ ಕೊಡ್ತಾ ಇದ್ದಾರೆ. ಇದರಿಂದ ರಾಜ್ಯಕ್ಕೆ ಲಾಭ ಆಗ್ತದೆ. ಒಂದು 40% ಯಾಕೆ ಕೊಡಬಾರ್ದು? ಬಡವರಿಗೆ ಕೊಡೋದು, ಬಡವ್ರ ಕೈ ಕೆಲಸ ಕೊಟ್ಟು ಅವ್ರಿಗೆ ಕೊಡುವಂಥದ್ದು. ಮತ್ತು ಸ್ಟೇಟಿಗೆ ಅಸೆಟ್ ಕ್ರಿಯೇಟ್ ಆಗ್ತದೆ ಅದರಿಂದ ಇವರು ಕೊಡಬೇಕಾಗ್ತದೆ. ಅದನ್ನು ನೆಪ ಮಾಡಿ ಜನರ ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂಥ ದೃಷ್ಟಿಯಿಂದ ಇವತ್ತು ಒಂದು ನಿರ್ಣಯ ಮಾಡ್ತಾರೆ. ಆ ನಿರ್ಣಯಕ್ಕೆ ಕವಡೆ ಕಾಸಿನ ಕಿಮ್ಮತ್ತೂ ಇಲ್ಲ. ಆದ್ದರಿಂದ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಹೋರಾಟ ಭ್ರಷ್ಟಾಚಾರದ ವಿರುದ್ಧ ಅದು ಮಾಡ್ತೀವಿ. ಇದಿಷ್ಟು ಶಾಸಕರಾದ ಆರಾಗ ಜ್ಞಾನೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ನಮ್ಮ ಜೊತೆ ಈಗ ಶಾಸಕರಾದ ಆರಾಗ ಜ್ಞಾನೇಂದ್ರ ಅವರು ಮಾತಾಡಿಸ್ತೀನಿ ಸರ್. ಅವರಾತು ಧರಣಿ ಮಾಡ್ತಿದ್ರೆ ಒಂದು ಕಡೆ ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ಸರ್ ಯಾವ ರೀತಿ ಇರುತ್ತೆ? ಆರ್ ಬಿ ತಿಮ್ಮಾಪುರ ಅವರ ಬಗ್ಗೆ ಇವತ್ತು ಎಳೆಯಾಗಿ ಬಿಡಿಸಿ ಹೇಳಿದ್ದೀವಿ. ನಾವು ಕೇವಲ ವೇಗಾಗಿ ಒಂದು ಮಂತ್ರಿಯ ಮೇಲೆ ಆಪಾದನೆ ಮಾಡಬೇಕು, ಏನೋ ಪ್ರಚಾರ ತೊಗೊಳ್ಬೇಕು ಆ ರೀತಿ ಇಲ್ಲ. ದಾಖಲೆ ಸಹಿತ CD ಸಹಿತ ದಾಖಲೆಯನ್ನು ಇವತ್ತು ಸದನದ ಮುಂದೆ ಇಟ್ಟು ಹೋರಾಟ ಮಾಡಿದ್ದೇವೆ. ಮತ್ತು ಸರ್ಕಾರಕ್ಕೇನಾದರೂ ಆತ್ಮಗೌರವ ಇದ್ದರೆ ಸುಮಾರು ಒಂದು 5-6 ಸಾವಿರ ಕೋಟಿ ರೂಪಾಯಿಗಳ ಹಗರಣ
ಎಲ್ಲ ಮೀಡಿಯಾದಲ್ಲಿ ಕಳೆದ 2-3 ತಿಂಗಳಿಂದ ಚರ್ಚೆ ಆಗ್ತಾ ಇರುವಂಥ ಹಗರಣ. ಹಾಗಾಗಿ ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ನಾವಿವತ್ತು ತೀವ್ರವಾದಂಥ ಚರ್ಚೆಯಲ್ಲಿ ಭಾಗವಹಿಸಿದ್ದೇವೆ ಮತ್ತು ಇವತ್ತು ಅಹೋರಾತ್ರಿ ಧರಣಾ ಸತ್ಯಾಗ್ರಹವನ್ನು ಕೂಡ ಮಾಡ್ತೀವಿ. ಸರ್, ಇದು 6,000 ಕೋಟಿ ಹಗರಣ, ಮತ್ತೊಂದು ಕಡೆ ಆಡಿಯೋ ಸಹ ಬಿಡುಗಡೆ ಆಗಿದೆ, ಅವ್ರ ಹೆಸರು ಉಲ್ಲೇಖ ಆಗಿದೆ, ಅವ್ರ ಮಗನ ವಿಚಾರವಾಗಿ ಉಲ್ಲೇಖ ಆಗಿದೆ. ಇಷ್ಟೆಲ್ಲ ಆರೋಪ ಮಾಡಿದರೆ ಆಡಿಯೋ ಸಹ ಬಿಡುಗಡೆ ಮಾಡಿದ್ರಿ. CM ಅವರು ಅವ್ರ ಹಿಂದೆ ಇದ್ದಾರಾ ಅಂತ, ಸಚಿವರ ಹಿಂದೆ? ಖಂಡಿತ CM ಇದ್ದಾರೆ ಸರ್. ಈ CM ಮಗ ಇದ್ದಾರೆ ಇದರಲ್ಲಿ. ಆ ಆಡಿಯೋದಲ್ಲಿ ಅದನ್ನು ಕೂಡ ಹೇಳ್ತಾರೆ, ಅವ್ರ ಮಗನ ಬಗ್ಗೆನೂ ಹೇಳ್ತಾರೆ. ಸರ್, CM ಮಗನ ಬಗ್ಗೆನೂ ಹೇಳ್ತಾ ಇದ್ದಾರೆ. ಹಾಗೆಯೇ ಇವ್ರ ಬಗ್ಗೆ ತಿಮ್ಮಪ್ಪೂರ್ ಅವ್ರ ಮಗನ ಬಗ್ಗೆನೂ ಹೇಳ್ತಾ ಇದ್ದಾರೆ. ಒಟ್ಟು ಇವರೆಲ್ಲ DC ನಾಚಿಕೆಡು. ಇದು DC ಅಂಥವ್ರನ್ನ ಅರೆಸ್ಟ್ ಮಾಡಿ ಈಗ ಜೈಲೊಳಗಿದ್ದಾರೆ. ಇವತ್ತು ನಿನ್ನೆ ಏನಾದರೂ ಬೇಲ್ ಸಿಕ್ಕಿದೆಯೇನೋ ಗೊತ್ತಿಲ್ಲ. ಅನೇಕ ಅಧಿಕಾರಿಗಳು ಇವತ್ತು ಯಾರನ್ನೋ ಸಸ್ಪೆಂಡ್ ಮಾಡಿದ್ದಾರೆ. ಖಂಡಿತವಾಗೂ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು, ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗ್ಬೇಕು. ಮತ್ತು ಇಡೀ ಸರ್ಕಾರ ಎಲ್ಲ ಇಲಾಖೆಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾವೆ. ಅದರಲ್ಲೂ ಕೂಡ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂತೂ ತೀವ್ರತರವಾಗಿದೆ. ಅದು ಏನಾಗ್ತದೆ, ಕೊನೆಯಲ್ಲಿ ಅಂತಿಮವಾಗಿ ಯಾರು ಲಿಕ್ಕರ್ನ ಸ್ವೀಕಾರ ಮಾಡ್ತಾರೆ ಆ ಬಳಕೆದಾರನ ಮೇಲೆ ಬೀಳುತ್ತೆ. ನಮ್ಮ ಬಡಪಾಯಿ ಎಲ್ಲೋ ಕೂಲಿ ಮಾಡಿ ತಂದು ಒಂದು ಕ್ವಾರ್ಟರ್ ಕುಡಿಯೋನ ಮೇಲೆ ಅದರ ತಲೆ ಮೇಲೆ ಬೀಳ್ತಾ ಇದೆ. ಈ ರೀತಿ ಒಂಥರ ಸುಲಿಗೆ ಸರ್ಕಾರ, ಇದು ಸುಲಿಗೆ ಮಾಡ್ತಾ ಇದೆ. ಸರ್, ನಾಳೆ ಕೊನೆ ದಿನ ಅಧಿವೇಶನ, ಇವತ್ತು ಅಹೋರಾತ್ರಿ, ನಾಳೆ ಯಾವ ರೀತಿ ಇರುತ್ತೆ ಸರ್? ಮತ್ತು ಮುಂದಿನ ದಿನಗಳು ಈ ಒಂದು ಹೋರಾಟ ಸರ್, ಅಕಸ್ಮಾತ್ ಏನಾದರೂ ರಾಜೀನಾಮೆ ಕೊಡಲಿಲ್ಲ ಅಂದರೆ? ರಾಜೀನಾಮೆ ಕೊಡದೇ ಇದ್ದರೆ ನಾಳೆ ಎಷ್ಟೊತ್ತು ಸದನ ನಡೆಯುತ್ತೆ ಅಲ್ಲಿವರೆಗೂ ಸದನ ನಡೆಯೋಕ್ಕೆ ಬಿಡೋದಿಲ್ಲ. ನಾವು ಅಲ್ಲಿ ಧರಣಾನ ನಿಲ್ತೀವಿ, ಇವೆಲ್ಲಲ್ಲಿದ್ದು ಗಲಾಟೆ ಮಾಡ್ತೀವಿ. ಅವ್ರು ರಾಜೀನಾಮೆ ಪಡೆಯಲೇಬೇಕು ಅಂತೇಳಿ ಹೇಳಿ ನಾವು ಒತ್ತಾಯಿಸ್ತೇವೆ. ಒಂದು ವಿರೋಧ ಪಕ್ಷವಾಗಿ ನಾವು ಮಾಡುವಂಥ ಕೆಲಸ ಇದು, ನಮ್ಮ ಕರ್ತವ್ಯ, ಹೊಣೆಗಾರಿಕೆ. ಇದನ್ನು ನಿಭಾಯಿಸ್ತೇವೆ ಮತ್ತು ಜನಕ್ಕೂ ಹೋಗಿ ಹೇಳ್ತೇವೆ. ನಾವು ಈ ರೀತಿ ಆಗ್ತಾ ಇದೆ, ಇಂಥ ಒಂದು ನೀತಿಗೆಟ್ಟ ಸರ್ಕಾರ ಈ ರೀತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡ್ತಾ ಇದೆ ಅಂತ ಹೇಳುವಂಥದ್ದನ್ನ ಹೇಳ್ತೇವೆ. ಪಕ್ಷ ನಾಯಕರು ಹೇಳ್ತಾರೆ ಅಭಿವೃದ್ಧಿ ಬಗ್ಗೆ ಮಾತಾಡಲು BJP ನಾಯಕರು ಒಂದು ಕಡೆ ರಾಮಜಿನ ಡೈವರ್ಟ್ ಮಾಡೋದು, ಇದು ಡಂಬರಾಟ ಮಾಡ್ತಿದ್ದಾರೆ, ಈ ಒಂದು ಅಹೋರಾತ್ರಿ ನಾಟಕ ಮಾಡ್ತಿದ್ದಾರೆ ಅಂತ ಒಂದು ಆರೋಪ. ನೋಡ್ರಿ, ಅಭಿವೃದ್ಧಿ ಬಗ್ಗೆ ಏನು ಮಾತಾಡೋದು ಇವ್ರ ಹತ್ರ? ಜೀರೋ ಅಭಿವೃದ್ಧಿ. ಗ್ಯಾರಂಟಿಗಳನ್ನು ಕೊಡಲಿಕ್ಕೂ ದುಡ್ಡು ಅವ್ರ ಹತ್ರ ಇಲ್ಲ. ಹಾಗಾಗಿ ಏನೇನೂ ಇಲ್ಲ. ಮತ್ತು ಜಿ ಬಗ್ಗೆ ಅನವಶ್ಯಕವಾಗಿ ತಕರಾರು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಕಾಯ್ದೆ, ಅವ್ರ ಪಕ್ಷದವರು ಇದ್ದರು ಲೋಕಸಭೆಯಲ್ಲಿ, ಅದು ಸ್ವೀಕಾರ ಆಗಿದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮೆಜಾರಿಟಿ ಆಧಾರದ ಮೇಲೆ ಸ್ವೀಕಾರ ಆಗಿದೆ. ಒಂದು ಕಾಯ್ದೆಯನ್ನು ಬದಲಾವಣೆ ಮಾಡಿದ್ದಾರೆ. ಹೆಸರು ಯಾವುದಿಟ್ಟರೆ ಏನಾಗುತ್ತೆ? ಸರ್ಕಾರದ ಅಗತ್ಯ ಇರುವಂಥ ಹೆಸರನ್ನು ಇವತ್ತಿಟ್ಟಿದ್ದಾರೆ. ಒಂದು ಗ್ರಾಮೀಣ ಅಭಿವೃದ್ಧಿ, ಬಡವರಿಗೆ ಕೈಗೆ ಕೆಲಸ ಕೊಡುವಂಥದ್ದು. ಮತ್ತು ಆ ಯೋಜನೆಯಲ್ಲಿ ಭಾರಿ ಸಾವಿರಾರು ಕೋಟಿ ನುಂಗಿದ್ರು ಇವರೆಲ್ಲ ಕಾಂಗ್ರೆಸ್ನವರು. ಅದಕ್ಕೆ ನುಂಗುವಂಥದ್ದು ಕಮ್ಮಿ ಆಗ್ತದೆ. ಈ ಸರಿ ಸ್ಟ್ರಿಕ್ಟ್ ಮಾಡಿದ್ದಾರೆ ಅಕೌಂಟ್ ಪರ ಬಗ್ಗೆ ಮತ್ತು ಬೇರೆ ಬೇರೆ ರೀತಿಯಿಂದ ಭಾಳ ಟೈಟ್ ಮಾಡಿದ್ದಾರೆ. ಹಾಗಾಗಿ ಇವ್ರಿಗೆ ಹೊಟ್ಟೆ ಉರಿದಿದೆ. ಮತ್ತು 40% ಸರ್ಕಾರ ಕೊಡಬೇಕು, ರಾಜ್ಯ ಸರ್ಕಾರ ಕೊಡಬೇಕು. 60% ಕೊಟ್ಟರು ಕೂಡ 100 ದಿನ ಇದ್ದಿದ್ದನ್ನ 125 ದಿನ ಮಾಡಿದ್ದಾರೆ. 125 ದಿನ ಕೆಲಸ ಕೊಡ್ತಾ ಇದ್ದಾರೆ. ಇದರಿಂದ ರಾಜ್ಯಕ್ಕೆ ಲಾಭ ಆಗ್ತದೆ. ಒಂದು 40% ಯಾಕೆ ಕೊಡಬಾರ್ದು? ಬಡವರಿಗೆ ಕೊಡೋದು, ಬಡವ್ರ ಕೈ ಕೆಲಸ ಕೊಟ್ಟು ಅವ್ರಿಗೆ ಕೊಡುವಂಥದ್ದು. ಮತ್ತು ಸ್ಟೇಟಿಗೆ ಅಸೆಟ್ ಕ್ರಿಯೇಟ್ ಆಗ್ತದೆ ಅದರಿಂದ ಇವರು ಕೊಡಬೇಕಾಗ್ತದೆ. ಅದನ್ನು ನೆಪ ಮಾಡಿ ಜನರ ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂಥ ದೃಷ್ಟಿಯಿಂದ ಇವತ್ತು ಒಂದು ನಿರ್ಣಯ ಮಾಡ್ತಾರೆ. ಆ ನಿರ್ಣಯಕ್ಕೆ ಕವಡೆ ಕಾಸಿನ ಕಿಮ್ಮತ್ತೂ ಇಲ್ಲ. ಆದ್ದರಿಂದ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಹೋರಾಟ ಭ್ರಷ್ಟಾಚಾರದ ವಿರುದ್ಧ ಅದು ಮಾಡ್ತೀವಿ. ಇದಿಷ್ಟು ಶಾಸಕರಾದ ಆರಗ ಜ್ಞಾನೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.